ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಯು ಲವ್ ಯೋರ್ ಫುಡ್ ಚಾನೆಲ್. ಇವತ್ತಿನ ರೆಸಿಪಿ ಬಂದು ಫಿಶ್ ಗ್ರೇವಿ ಮಸಾಲ. ಸೊ ನಾನು ಇದನ್ನು ಬಂಗಡೆ ಫಿಶ್ ತೊಗೊಂಡು ಮಾಡಿದ್ದೀನಿ. ಸೊ ನೀವು ಯಾವುದೇ ಫಿಶ್ ಆದರೂ ಸರಿ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಈ ಮಸಾಲಾನ ತುಂಬಾ ಚೆನ್ನಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ ಇದು. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಲ್ಲಿ ನಾನೊಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 3 ಒಣಮೆಣ್ಸಿನ್ಕಾಯಿ, 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 10 ಬೆಳ್ಳುಳ್ಳಿ ಹೆಸಳು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗ್ಯಾಸ್ ಆಫ್ ಮಾಡಿ ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ಇದನ್ನು ಫ್ರೈ ಮಾಡಿ ಆರೋದಕ್ಕೆ ಬಿಡಿ. ಇಲ್ಲಿ ಇನ್ನೊಂದು ತವದಲ್ಲಿ ಒಂದು 4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಆಯಿಲಲ್ಲಿ ಫ್ರೈ ಮಾಡೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಆಗಲಿ. ಸೊ ಇಲ್ಲಿ ಮಿಕ್ಸಿ ಜಾರ್ದು ಆರಿದೆ ಇದು ಮಸಾಲ. ಸೊ ಇಲ್ಲಿ 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಧನಿಯಾ ಪೌಡರು 1 ಸ್ಪೂನು, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಅಂದರೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿಯನ್ನ ಕಲಸಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಇಲ್ಲಿಗೆ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ. ಇದು ಚಪಾತಿಗಾಗಲಿ, ದೋಸೆಗಾಗಲಿ, ಬಿಸಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡೋದಂತೂ ಮಿಸ್ ಮಾಡಿಬಿಡಿ. ಸೊ ಇಲ್ಲಿ ಫ್ರೈ ಆಗಲಿ ಆಯಿಲಲ್ಲಿ ಸ್ವಲ್ಪ ಹೊತ್ತು. ಈಗ ಇಲ್ಲಿ ಸಾಲ್ಟ್ ಆ್ಯಡ್ ಮಾಡೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಇದಾಗಿದೆ. ಸೊ ನೋಡಿ, ಆಯಿಲೆಲ್ಲ ಆಚೆಗಡೆ ಬಂದಿದೆ. ಸೊ ಫಿಶ್ಶು ಕೂಡ ಬೆಂದಿದೆ. ಈ ತಿಕ್ನೆಸ್ಸಲ್ಲಿ ಓಕೆ ಆದರೆ ನಮಗೆ ಸಾಕು. ಇನ್ನು ನೀರು ಬೇಕು ಸ್ವಲ್ಪ ಸಾಂಬಾರಾಗಿ ಆಗಲಿ ಅಂತಂದರೆ ಇನ್ನು ಸ್ವಲ್ಪನೇ ಮೊದಲೇ ಆ್ಯಡ್ ಮಾಡ್ಕೊಂಬಿಡಿ. ಇದಕ್ಕೆ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದೀಗ ರೆಡಿ ಆಗಿದೆ ನೋಡಿ, ಎಷ್ಟು ಡಿಲಿಷಿಯಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ರಿ, ಇಷ್ಟೊತ್ತು ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ.